ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೊ ಹೇಗಾಯ್ತು ಸೈಕಲಿಂಗ್ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನನಗೆ ಒಂದು ವಿಡಿಯೋದಲ್ಲಿ ನಮ್ಮನೆಯಲ್ಲಿ ಕಾರ್ತಿಕ ಸೋಮವಾರದ ಪೂಜೆ ಹಾಗೆ ಈ ಮಾರ್ಗಶೀರ್ಷ ಅಮಾವಾಸ್ಯೆ ಪೂಜೆಯನ್ನು ನಾವು ಯಾವ ರೀತಿ ಆಚರಿಸಿದ್ದೇವೆ ಅಂತ ತೋರಿಸ್ಬೇಕು ಅಂತ ಅಂದುಕೊಂಡಿದ್ದೇನೆ. ಬನ್ನಿ ನೋಡೋಣಂತೆ. ಮೊದಲನೇ ವಾರ, 2ನೇ ವಾರ, 3ನೇ ವಾರ ಕಾರಣಾಂತರಗಳಿಂದ ನನಗೆ ಆಚರಣೆ ಮಾಡೋದು ಆಗಿಲ್ಲ. ಆದರೆ 4ನೇ ವಾರ ಕೊನೆಯ ವಾರಕ್ಕೆ ನಾನು ವಿಶೇಷವಾಗಿ ಪೂಜೆಯನ್ನು ಸಹ ಮಾಡ್ಕೊಂಡಿದ್ದೇನೆ. ಅಕ್ಕಿತ್ತಿನ ದೀಪಾರಾಧನೆ ಮಾಡಿದ್ದೆ. ಪ್ರಸಾದಕ್ಕೆ ಅಂತ ಹಾಲನ್ನು ಇಟ್ಟಿದ್ದೇನೆ, ತಾಂಬೂಲ, ಎಲೆ ದಕ್ಷಿಣಗೆ ಕಿತ್ಲನ್ನು, ಹಾಗೆ ಬಾಳೆಹಣ್ಣು, ಹಣ್ಣಾಗಿ ನಾನು ಇಟ್ಟು ಪೂಜೆ ಮಾಡಿದ್ದೇನೆ. ಹಾಗೆ ವಿಭೂತಿಯಿಂದ ಅರ್ಚನೆ ಮಾಡಿದ್ದೇನೆ. ನಾನು ಶಿವನ ಫೋಟೋಗೆ ಹೂಗಳಿಂದ ಒಂದು ಅಲಂಕಾರ ಮಾಡಿ ಪೂಜೆ ಮಾಡಿದ್ದೇನೆ. ಹಾಗೆ ನಮ್ಮ ಮನೆ ದೇವರ ಪೂಜೆ ಸಹ ನಾನು ಮಾಡಿಕೊಂಡಿದ್ದೇನೆ. ಕಾಯನ್ನು ಮೊದಲು ಮಂಗಳಾರತಿಯನ್ನು ಮಾಡಿದ್ದೇನೆ. ಇಷ್ಟನ್ನು ಸಿಂಪಲಾಗಿ ಸರಳವಾಗಿ ನಾನು ಪೂಜೆಯನ್ನು ಮಾಡಿಕೊಂಡಿದ್ದೇನೆ ಕೊನೆಯ ವಾರ. ಹಾಗೆ ಉಪವಾಸ ಸಹ ನಾವು ಪೂಜೆಯನ್ನು ಮಾಡಬೇಕು. ಹಾಗೆ ಇದು ಮಾರ್ಗಶೀರ್ಷ ಅಮಾವಾಸ್ಯೆ ಪ್ರಸಾದಕ್ಕೆ ಅಂತ ಮೊಸರನ್ನ ಮಾಡಿದ್ದೆ. ಹಾಗೆ ಕಲಶ ಸ್ಥಾಪನೆ, ಕಲಶವನ್ನು ಅಮಾವಾಸ್ಯೆ ದಿವಸ ಇರುವಂಥ ಹಾಗೆಯೇ ಇಟ್ಟಿದ್ದೇನೆ. ಹಾಗೆ ಅದು ತುಪ್ಪದ ದೀಪವನ್ನು ಹಚ್ಚಿಟ್ಟು ಪೂಜೆ ಮಾಡಿದ್ದೇನೆ. ಕಾಮಾಕ್ಷಿ ದೀಪವನ್ನು ಸಹ ಹಚ್ಚಿಟ್ಟಿದ್ದೇನೆ. ತಾಂಬೂಲ, ಕಾಯಿನ ಮುರಿದು ಪೂಜೆಯನ್ನು ಮಾಡಿದ್ದೇನೆ. ದೀಪವನ್ನು ಸಹ ಹಚ್ಚಿಟ್ಟಿದ್ದೇನೆ. ಹಾಗೆ ಇದು ಹೊಸ್ತಲು ಪೂಜೆ, ತುಳಸಿ ಪೂಜೆ, ಹಾಗೆ ಧೂಪವನ್ನು ಹಾಕಿ ಕಾಯಿನ ಮುರಿದು ತುಪ್ಪದ ಆರತಿಯನ್ನು ಮಾಡಿದ್ದೆ. ಈ ಥರ ನಾನು ಕಾರ್ತಿಕ ಸೋಮವಾರ ಒಂದು ಕಡೆಯ ವಾರ ಹಾಗೆ ಮಾರ್ಗಶೀರ್ಷ ಅಮಾವಾಸ್ಯೆ ನಾನು ಯಾವ ರೀತಿ ಆಚರಿಸಿದ್ದೆ ಅಂತ ತೋರಿಸಿದ್ದೇನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮೆಲ್ಲರಿಗೆ ಹೇಗೆ ಇಷ್ಟ ಆಯಿತು ಅಂತ ಸಹ ತಿಳಿಸಿ. ಥ್ಯಾಂಕ್ ಯು.